ಕಾಂಗ್ರೆಸ್ ಶಾಸಕರ ಜೊತೆ ಮುಂದುವರೆದಿದೆ ಸುರ್ಜೇವಾಲಾ ಅವರ ಸಭೆ. ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಭದ್ರಾವತಿ ಶಾಸಕ ಸಂಗಮೇಶ್. ನಾನು 3 ಬಾರಿ ಶಾಸಕ ಆದವನು, ಸಂಪುಟದಲ್ಲಿ ಅವಕಾಶ ಸಿಗಲಿಲ್ಲ ಅಂತೇಳಿ ಸಚಿವ ಸ್ಥಾನದ ಆಕಾಂಕ್ಷಿ ಅಂತೇಳಿ ತಮ್ಮ ಇಂಗಿತ ವ್ಯಕ್ತಪಡಿಸಿದ್ದಾರೆ ಭದ್ರಾವತಿಯ ಶಾಸಕ ಸಂಗಮೇಶ್. ಶಿವಮೊಗ್ಗದಲ್ಲಿ ಹಿಂದೆ ನಾನೊಬ್ಬನೇ ಗೆದ್ದಿದ್ದೆ, ಆಗ್ಲೂ ಕೊಡ್ತೀವಿ ಅಂತ ಹೇಳಿ ಕೊನೆಯಲ್ಲಿ ಕೊಡ್ಲೇ ಇಲ್ಲ. ಈಗ ಸಂಪುಟ ಪುನಾರಚನೆ ವೇಳೆ ಆದ್ರೂ ಗಮನಿಸಿ ಅಂತೇಳಿ ಸಂಗಮೇಶ್ ಮನವಿ ಮಾಡಿದ್ದಾರೆ. ಇತ್ತ ಸುರ್ಜೇವಾಲಾ ಭೇಟಿ ಮಾಡಿದಂತ ಶಾಸಕ ಗವಿಯಪ್ಪ ಸುರ್ಜೇವಾಲಾಗೆ ಕೆಲವು ದಾಖಲೆಗಳನ್ನ ಕೊಟ್ಟಿದ್ದಾರೆ. ನಾಗೇಂದ್ರ ವಿರುದ್ಧ ದೂರು ಕೊಟ್ಟಿದ್ರು ಗವಿಯಪ್ಪ ಭೇಟಿಯ ನಂತರ ನಾಗೇಂದ್ರಗೆ ಬುಲಾವ್ ಕೂಡ ಹೋಗಿದೆ. ಈ ಬುಲಾವ್ ಬೆನ್ನಲ್ಲೇ ಸುರ್ಜೇವಾಲಾ ಅವರನ್ನ ಭೇಟಿ ಹಾಕಿದ್ದಾರೆ ಮಾಜಿ ಸಚಿವ ಹಾಲಿ ಶಾಸಕ ನಾಗೇಂದ್ರ. ಸುರ್ಜೇವಾಲಾ ಅವರಿಗೆ ದಾಖಲೆ ಕೊಟ್ಟಿದ್ದಾರೆ ನಾಗೇಂದ್ರ. ಶಾಸಕ ಪ್ರಕಾಶ್ ಕೋಳಿವಾಡ ಜೊತೆ ಕೂಡ ಸುರ್ಜೇವಾಲಾ ಅವರು ಚರ್ಚೆ ಮಾಡಿದ್ದಾರೆ. ಒಂದಿಬ್ಬರು ಸಚಿವರು ಶಾಸಕರಿಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅನ್ನುವಂಥ ದೂರನ್ನು ಕೂಡ ಕೊಟ್ಟಿದ್ದಾರೆ. ಅವರಿಗೆ ಸಿಎಂ ಮೂಲಕ ಸೂಚನೆ ಕೊಡಿ ಅಂತ ಕೂಡ ಕೋಳಿವಾಡ ಅವರು ಮನವಿ ಮಾಡಿಕೊಂಡಿದ್ದಾರಂತೆ. ಹಾಗಾಗಿ ಸುರ್ಜೇವಾಲಾ ಅವರ ಜೊತೆಗೆ ಈ ಎಲ್ಲ ಶಾಸಕರೇನು ಭೇಟಿಯಾಗಿ 1-to-1 ಮೀಟಿಂಗ್ ನಡೆಸಿದ್ದಾರೆ. ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಕೆಲ ಸಚಿವರು ಸರಿಯಾಗಿ ಸ್ಪಂದಿಸದೇ ಇರೋರು, ಸರಿಯಾಗಿ ಕೆಲಸ ಮಾಡದೇ ಇರೋರು, ಶಾಸಕರ ಅಹವಾಲುಗಳನ್ನು ನೋಡಿ ಗಮನ ಹರಿಸದೇ ಇರೋರ ಎದೆಯಲ್ಲಿ ಈಗ ಡವಡವ ಶುರುವಾಗಿದೆ. ಯಾಕೆಂದರೆ ಏನಾದರೂ ಸಚಿವ ಸಂಪುಟ ಪುನಾರಚನೆ ಆದ ಸಂದರ್ಭದಲ್ಲಿ ನಮ್ಮನ್ನು ಕೈ ಬಿಟ್ಟು ಬೇರೆಯವ್ರನ್ನ ಸಂಪುಟಕ್ಕೆ ಸೇರಿಸ್ಕೊಳ್ತಾರೇನೋ ಅನ್ನುವಂಥ ಭಯ ಅಂತೂ ಶುರುವಾಗಿದೆ. ಮತ್ತೊಂದು ಕಡೆ ನಾಗೇಂದ್ರ ಅವರಿಗೆ ಸಂಬಂಧಪಟ್ಟಂತೆ ಏನು ಡೆವಲಪ್ಮೆಂಟ್ಸ್ ಆಗಿದೆ ಅನ್ನೋದು ಕೂಡ ಕುತೂಹಲ ಕೆರಳಿಸ್ತಾ ಇದೆ. ಶಾಸಕ ಗವಿಯಪ್ಪ ಅವರು ಕೂಡ ನಾಗೇಂದ್ರ ಅವರ ಬಗ್ಗೆ ಒಂದಷ್ಟು ದೂರುಗಳನ್ನು ಕೊಟ್ಟಿದ್ರು. ಹಾಗಾಗಿ ಗವಿಯಪ್ಪ ಅವರು ಕೊಟ್ಟಿರುವಂಥ ದಾಖಲೆಗಳಲ್ಲಿ ಏನಿರಬಹುದು ಅಂತ. ಅದಾದ ನಂತರದಲ್ಲಿ ಗವಿಯಪ್ಪ ಹೋಗಿ ಸುರ್ಜೇವಾಲಾ ಅವರನ್ನ ಭೇಟಿಯಾದ ನಂತರ ನಾಗೇಂದ್ರ ಅವರಿಗೆ ಸುರ್ಜೇವಾಲಾ ಅವರು ಬುಲಾವ್ ಕೊಟ್ಟಿದ್ರು, ಬನ್ನಿ ಅಂತ. ನಾಗೇಂದ್ರ ಅವರು ಕೂಡ ದಾಖಲೆ ಸಮೇತ ಬಂದು ಹೋಗಿದ್ದಾರಂತೆ. ಏನು ದಾಖಲೆಗಳನ್ನು ಕೊಟ್ಟಿರ್ಬೋದು ಅದನ್ನು ನೋಡಬೇಕಿದೆ. ಹೀಗಾಗಿ ನಾಗೇಂದ್ರ ಅವರನ್ನ ಮತ್ತೆ ಸಚಿವ ಸಂಪುಟಕ್ಕೆ ಸೇರಿಸ್ಕೊಳ್ಳೋದು ಡೌಟ್ಫುಲ್ ಆಗಿದೆ. ನೋಡಬೇಕು, ಏನಾದರೂ ಸೇರಿಸ್ಕೊಳ್ಳೋದಾದ್ರೆ ಏನು ರೀಸನ್ ಕೊಡ್ತಾರೆ ಅಂತ. ಹೊಸಬ್ರಿಗೆ ಮಣೆ ಹಾಕ್ತಾರಾ? ಒಂದು ಕಡೆ ಸಚಿವ ಸಂಪುಟ ಪುನಾರಚನೆ ಬಗ್ಗೆ ಚರ್ಚೆ, ಮತ್ತೊಂದು ಕಡೆ ಸುರ್ಜೇವಾಲಾ ಅವರು ಈಗ ಪದೇ ರಾಜ್ಯಕ್ಕೆ ಬಂದು ಶಾಸಕರ ಜೊತೆಗೆ 1-to-1 ಸಭೆ ಮಾಡ್ತಾ ಇರೋದ್ರಿಂದ ಯಾವ ರೀತಿಯಾಗಿ ಸರ್ಕಾರದಲ್ಲಿ ಬದಲಾವಣೆಗಳಾಗ್ತಾ ಇದೆ, ಅಂದರೆ ಈ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ರಾಜ್ಯದಲ್ಲಿ ಏನೇನು ಬದಲಾವಣೆಗಳಾಗ್ತಾ ಇದೆ ಅದೆಲ್ಲವನ್ನು ಕೂಡ ಕೇಳಿದ್ದಾರಂತೆ ಸುರ್ಜೇವಾಲಾ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್. ಈಗಾಗಲೇ ಸುರ್ಜೇವಾಲಾ ಅವರು ಈಗ ಶಾಸಕರ ಜೊತೆಗೆ 1-to-1 ಸಭೆ ನಡೆಸೋದ್ರ ಮೂಲಕ ಸಾಕಷ್ಟು ಮಾಹಿತಿಗಳನ್ನು ಸಂಗ್ರಹಿಸಿದ್ದಾರೆ. ಗ್ಯಾರಂಟಿ ಯೋಜನೆ ಇರ್ಬೋದು, ಶಾಸಕರ ಅಸಮಾಧಾನ, ಸಚಿವರು ಸರಿಯಾಗಿ ಸ್ಪಂದಿಸ್ತಿಲ್ಲ ಅಂತ. ಗವಿಯಪ್ಪ ಅವರು ನಾಗೇಂದ್ರ ಅವ್ರ ಬಗ್ಗೆ ಏನು ಮಾಹಿತಿ ಕೊಟ್ಟಿದ್ದಾರೆ ಅಥವಾ ಏನು ದೂರು ಕೊಟ್ಟಿದ್ದಾರೆ, ಮತ್ತೆ ನಾಗೇಂದ್ರ ಅವರು ಬಂದು ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅವ್ರು ಏನು ದಾಖಲೆಗಳನ್ನು ಕೊಟ್ಟಿರೋದು, ಸದ್ಯ ಸುರ್ಜೇವಾಲಾ ಅವರು ಏನೇನು ಮಾತನಾಡಿದ್ದಾರೆ, ಏನೇನು ಸೂಚನೆ ಕೊಟ್ಟಿದ್ದಾರೆ? ಸೌಖ್ಯ, ಕಳೆದ 3 ದಿನಗಳಿಂದಲೂ ಕೂಡ ರಾಜ್ಯ ಉಸ್ತುವಾರಿಯಾಗಿರುವಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು KPCC ಕಚೇರಿಯಲ್ಲಿ ಶಾಸಕರ 1-to-1 ಸಭೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಬಹುತೇಕವಾಗಿ ಕಳೆದ ವಾರ ಕೂಡ ಅವರು ಹಳೆ ಮೈಸೂರು ಭಾಗದ ಶಾಸಕರ ಜೊತೆ ಸಭೆಯನ್ನು ಮಾಡಿದರು. ಆಗ ಸಾಕಷ್ಟು ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿದರು. ಈಗ 3 ದಿನಗಳ ಕಾಲ ನಡೆದಂಥ ಸಭೆಯಲ್ಲಿ ಕಲ್ಯಾಣ ಕರ್ನಾಟಕ ಹಾಗೆ ಕಿತ್ತೂರು ಕರ್ನಾಟಕ ಭಾಗದ ಶಾಸಕರ ಜೊತೆ ಕೂಡ ಚರ್ಚೆಯನ್ನು ಮಾಡಿದರು. ಅವರ ಅಭಿಪ್ರಾಯಗಳನ್ನು ಕೂಡ ಸಂಗ್ರಹಿಸಿದ್ದಾರೆ. ಅದರಲ್ಲಿ ಗ್ಯಾರಂಟಿಗಳ ಅನುಷ್ಠಾನ, ಗ್ಯಾರಂಟಿಗಳನ್ನು ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ನೀವು ಅನುಷ್ಠಾನ ಮಾಡಿದಿರಿ, ಅದರಲ್ಲಿ ಎಷ್ಟರ ಮಟ್ಟಿಗೆ ಅನುಷ್ಠಾನ ಆಗಿದೆ, ಮತ್ತು ಉಳಿದಂತೆ ಎಲ್ಲ ಸಂಪೂರ್ಣವಾಗಿ ಅನುಷ್ಠಾನ ಮಾಡೋದಕ್ಕೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಂಡಿದ್ದೀರಿ, ಹಾಗೆ ಕ್ಷೇತ್ರದಲ್ಲಿ ಏನು ಸಮಸ್ಯೆಗಳಿದೆ, ಅನುದಾನದ ಕೊರತೆ ಏನಾದರೂ ಇದೆಯಾ, CM ಬದಲಾವಣೆ, KPCC ಅಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ಆಗಿರುವಂತಹ ಗೊಂದಲಗಳೇನು, ಇದೆಲ್ಲದರ ಬಗ್ಗೆ ಕೂಡ ಅವರು ಶಾಸಕರಿಂದ ಮಾಹಿತಿಗಳನ್ನು ಪಡ್ಕೊಳ್ತಾ ಇದ್ದಾರೆ. ಕೆಲವು ಶಾಸಕರು ತಮ್ಮ ಸಮಸ್ಯೆಗಳನ್ನು ಕ್ಷೇತ್ರದಲ್ಲಿ ಹೋದಾಗ ಜನಸಾಮಾನ್ಯರಿಂದ ಎದುರಾಗುವಂತಹ ಪ್ರಶ್ನೆಗಳು ಮತ್ತು ಅಭಿವೃದ್ಧಿ ವಿಚಾರದಲ್ಲಿ ಆಗ್ತಾ ಇರುವಂತಹ ಅಡೆತಡೆಗಳು, ಹಾಗೆ ಬೇರೆ ಬೇರೆ ಕಾರಣಗಳನ್ನು ಕೂಡ ಸುರ್ಜೇವಾಲಾ ಅವರ ಮುಂದೆ ಇಟ್ಟಿದ್ದಾರೆ.
ಸಚಿವರ ಅಸಹಕಾರದ ಬಗ್ಗೆ ಕೂಡ ಕೆಲವು ಶಾಸಕರು ಸುರ್ಜೇವಾಲಾ ಅವರ ಗಮನಕ್ಕೆ ತಂದಿದ್ದಾರೆ. ತಕ್ಷಣ ಅಲ್ಲಿಯೇ ದೂರವಾಣಿ ಕರೆಯ ಮೂಲಕ ಸಂಬಂಧಪಟ್ಟಂತಹ ಸಚಿವರಿಗೆ ಸಮಸ್ಯೆಗಳ ಬಗ್ಗೆ ಸುರ್ಜೇವಾಲಾ ಅವರು ಕೂಡ ಗಮನಕ್ಕೆ ತಂದಿದ್ದಾರೆ. ಇಂತಹ ಶಾಸಕರ ಸಮಸ್ಯೆ ಇದೆ, ನೀವು ಯಾಕೆ ಬಗೆಹರಿಸಿಲ್ಲ ಅನ್ನುವಂಥ ಒಂದು ಪ್ರಶ್ನೆಯನ್ನು ಹಾಕುವ ಮೂಲಕ ಅಲ್ಲಿಂದ ಭರವಸೆ ಕೊಡಿಸುವಂಥ ಒಂದು ಕೆಲಸವನ್ನು ಕೂಡ ಸುರ್ಜೇವಾಲಾ ಅವರು ಮಾಡಿದ್ದಾರೆ. ಸೊ ಇದರಲ್ಲಿ ಬಹಳ ಕುತೂಹಲವನ್ನು ಉಂಟು ಮಾಡ್ತಾ ಇರುವಂಥದ್ದು ಬಳ್ಳಾರಿ, ಹೊಸಪೇಟೆ, ಅವಳಿ ಜಿಲ್ಲೆಗಳು ಏನಿದೆ, ಈ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತಹ ಕಾಂಗ್ರೆಸ್ನಲ್ಲಿ ನಡೆದಿರುವಂತಹ ಬೆಳವಣಿಗೆಗಳ ಬಗ್ಗೆ ಗಂಭೀರವಾಗಿ ಚರ್ಚೆ ಆಗ್ತಾ ಇದೆ ಅನ್ನುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಕಾರಣ ನಿನ್ನೆ ಕೂಡ ಹೊಸಪೇಟೆ ಕ್ಷೇತ್ರದ ಶಾಸಕರಾಗಿರುವಂಥ ಗವಿಯಪ್ಪ ಅವರು ಸುರ್ಜೇವಾಲಾ ಅವರನ್ನು ಭೇಟಿ ಮಾಡಿದರು. ಆ ಸಂದರ್ಭದಲ್ಲಿ ಸಾಕಷ್ಟು ವಿಷಯಗಳನ್ನು ಅವರು ಸುರ್ಜೇವಾಲಾ ಅವರ ಮುಂದೆ ಪ್ರಸ್ತಾಪವನ್ನು ಮಾಡಿದರು. ಅದರಲ್ಲಿ ಒಂದು ಕಡೆ ಜಮೀರ್ ಅವರ ಬಗ್ಗೆ ಕೂಡ ವಿರುದ್ಧವಾಗಿ ಕೂಡ ಅವರು ದೂರನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳಿದೆ. ಹಾಗೆ ನಾಗೇಂದ್ರ ಅವರ ವಿಚಾರದಲ್ಲೂ ಕೂಡ ಕೆಲವು ದೂರುಗಳನ್ನು ಕೊಟ್ಟಿರುವಂಥ ಮಾಹಿತಿಗಳು ಸಿಗ್ತಾ ಇದೆ. ಸೊ ಆ ಕಾರಣಕ್ಕೆ ನಾಗೇಂದ್ರ ಅವರನ್ನು ಕೂಡ ಕರೆಸಿ ಸುರ್ಜೇವಾಲಾ ನಿನ್ನೆ ಕೂಡ ಕ್ಲಾರಿಟಿಯನ್ನು ತೆಗೆದುಕೊಂಡಿದ್ರು, ಜೊತೆಗೆ ದಾಖಲೆಗಳನ್ನು ಕೇಳಿದರು. ಮತ್ತೆ ನಾಗೇಂದ್ರ ಅವರು ಹೋಗ್ತಿದ್ದ ಹಾಗೆ ಗವಿಯಪ್ಪ ಅವರನ್ನು ಮತ್ತೆ ಅವರು ಕರೆಸ್ಕೊಂಡ್ರು, ಮತ್ತೆ ಅವರ ಜೊತೆ ಸಭೆಯನ್ನು ಮಾಡಿದರು, ಮತ್ತಷ್ಟು ಮಾಹಿತಿಗಳನ್ನು ಆ ಸಂದರ್ಭದಲ್ಲಿ ಪಡ್ಕೊಂಡ್ರು. ಮತ್ತು ಸಂಪೂರ್ಣವಾದಂಥ ದಾಖಲೆಗಳನ್ನು ನಾನು ನಿಮಗೆ ಒದಗಿಸ್ತೇನೆ ಅಂತೇಳಿ ಗವಿಯಪ್ಪ ಅವರು ಕೂಡ ನಿನ್ನೆ 2 ಬಾರಿ ಸಭೆ ನಡೆಸಿದ ನಂತರ ಅವರು ಹೊರಟೋಗಿದ್ರು. ಇವತ್ತು ಮತ್ತೆ ಗವಿಯಪ್ಪ ಅವರು ಸುರ್ಜೇವಾಲಾ ಅವರನ್ನು ಭೇಟಿ ಮಾಡಿದರು. ಆ ಸಂದರ್ಭದಲ್ಲಿ ದಾಖಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಸುರ್ಜೇವಾಲಾ ಅವ್ರಿಗೆ. ಯಾವ ವಿಚಾರದ ಬಗ್ಗೆ ದಾಖಲೆಗಳನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಇನ್ನೂ ಕೂಡ ಮಾಹಿತಿ ಇಲ್ಲ. ತದನಂತರ ಗವಿಯಪ್ಪ ಅವರು ಹೊರಗಡೆ ಹೋಗ್ತಿದ್ದಾಗೆ ಮತ್ತೆ ನಾಗೇಂದ್ರ ಅವರನ್ನು ಕರೆಸ್ಕೊಳ್ತಾರೆ. ನಾಗೇಂದ್ರ ಅವರ ಜೊತೆ ಕೂಡ ಸುರ್ಜೇವಾಲಾ ಅವರು ಮಾತುಕತೆಯನ್ನು ನಡೆಸ್ತಾರೆ. ಮತ್ತು ನಾಗೇಂದ್ರ ಅವರಿಂದಲೂ ಕೂಡ ಕೆಲವು ದಾಖಲೆಗಳನ್ನು ಇವತ್ತು ಪಡ್ಕೊಂಡಿದ್ದಾರೆ. ಸೊ ಈ ದಾಖಲೆಗಳ ವಿಚಾರವನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಸಾಕಷ್ಟು ಕುತೂಹಲಗಳು ಮೂಡ್ತಾ ಇದೆ. ಇಲ್ಲಿ ನಾಗೇಂದ್ರ ಅವರ ವಿರುದ್ಧವಾಗಿ ಏನು ಆರೋಪವನ್ನು ಮಾಡಿದ್ರು, ಏನು ದೂರನ್ನು ಗವಿಯಪ್ಪ ಅವರು ಕೊಟ್ಟಿದ್ದಾರೆ, ಸೊ ಇದು ಕುತೂಹಲಕ್ಕೆ ಕಾರಣ ಆಗ್ತಾ ಇರುವಂಥದ್ದು. ಯಾಕೆಂದರೆ ಇವರು ಅಲ್ಲಿ ಪ್ರಸ್ತಾಪ ಮಾಡ್ತಿದ್ದಾಗೆ ಮತ್ತೆ ಅವರನ್ನು ಕರೆಸಿ ಮಾತನಾಡ್ತಾರೆ ಅಂದರೆ ನಾಗೇಂದ್ರ ಅವರನ್ನು, ಮತ್ತು ಅವರಿಂದ ಪದೇ 2 ಬಾರಿ ಅವರನ್ನು ಕರೆಸಿ ಅವರಿಂದ ಕ್ಲಾರಿಟಿಯನ್ನು ತೆಗೆದುಕೊಳ್ತಾರೆ, ಅವರಿಂದ ದಾಖಲೆಯನ್ನು ಪಡ್ಕೊಳ್ತಾರೆ ಅಂದರೆ ಇದರ ಹಿಂದೆ ಏನೋ ಅಡಗಿದೆ ಅನ್ನುವಂಥದ್ದು ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಹಾಗಾಗಿ ಇದು ಸುರ್ಜೇವಾಲಾ ಅವರಿಗೆ ಮಾತ್ರ ಗೊತ್ತಿದೆ ಗವಿಯಪ್ಪ ಅವರು ಏನು ಹೇಳಿದರು ಅನ್ನುವಂಥದ್ದು, ಜೊತೆಗೆ ನಾಗೇಂದ್ರ ಅವರು ಅದಕ್ಕೆ ಕೊಟ್ಟಂಥ ಕ್ಲಾರಿಟಿ, ಮತ್ತು ಗವಿಯಪ್ಪ ಅವರು ಏನು ದಾಖಲೆಗಳನ್ನು ಕೊಟ್ಟಿದ್ದಾರೆ, ನಾಗೇಂದ್ರ ಅವರು ಏನು ದಾಖಲೆಗಳನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಸುರ್ಜೇವಾಲಾ ಅವರಿಗೆ ಮಾತ್ರ ಗೊತ್ತಿರುವಂಥದ್ದು ಸೌಖ್ಯ. ಸೊ ಅದರ ಮಾಹಿತಿ ಸಿಗಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು ಶಿವು ಡೀಟೇಲ್ಸ್ಗೆ.